ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕುಂದನ್ ಸ್ಟೋನ್ ಮತ್ತು ಗೋಲ್ಡ್ ಬೀಡ್ಸ್ ಎಲ್ಲ ಯೂಸ್ ಮಾಡಿ ಒಂದು ರಂಗೋಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಪರ್ಟಿಕ್ಯುಲರಾಗಿ ಮಧ್ಯದಲ್ಲಿ ದೀಪ ಇಡೋ ಅಂಥ ರಂಗೋಲಿನ ತೋರಿಸ್ತಾ ಇದ್ದೀನಿ. ಇವಾಗ ನಾನೊಂದು ಸರ್ಕಲ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಗ್ಲೂ ಹಾಕ್ಕೊತಿದ್ದೀನಿ, ಮಾಮೂಲಿ ಫೆವಿಕ್ರಿಲ್ ಗ್ಲೂ. ನಾನು ನೀಟಾಗಿ ಗ್ರಿಪ್ ಸಿಗಲಿ ಅಂದ್ಬಿಟ್ಟು ನಾನು ಕಾರ್ಡ್ಬೋರ್ಡ್ ಮೇಲೆ ಇಟ್ಕೊಂಡು ನಾನು ಅದನ್ನ ನೀಟಾಗಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇದು OHP ಶೀಟು, ಹಿಂದೆ ನಾನು ತೋರಿಸ್ದಂಗೆ ನೋಡಿ. ನಾನು ಅದನ್ನು ಫಸ್ಟೇ ಮೆಜರ್ಮೆಂಟ್ ಸರ್ಕಲ್ಗೆ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಇಲ್ಲಿ ಸ್ಟೋನ್ ಇರೋ ಅಂಥ ಚೈನ್ ತಗೊಂಡು ನೀಟಾಗಿ ಅದ್ರ ಮೇಲೆ ಪೇಸ್ಟ್ ಮಾಡ್ಕೊತಿದ್ದೀನಿ. ನೀವು ಜಾಸ್ತಿ ಪ್ರೆಷರ್ ಹಾಕಿನೂ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ, ಲೈಟಾಗಿ ಟ್ಯಾಪ್ ಮಾಡಿದ್ರೆ ಸಾಕು, ಅದು ನೀಟಾಗಿ ಪೇಸ್ಟ್ ಆಗುತ್ತೆ. ಒಂದು 10 ಮಿನಿಟ್ಸಲ್ಲಿ ಅದು ಡ್ರೈ ಆದಾಗ ಆವಾಗ ಅಲ್ಲಾಡಲ್ಲ ಆ ಕಡೆ ಈ ಕಡೆ. ನೋಡಿ, ಇವಾಗ ನಾನು ಮತ್ತೆ ಇನ್ನೊಂದು ಸರ್ಕಲ್ಲಾಗಿ ಫೆವಿಕ್ರಿಲ್ ಗ್ಲೂನ ಹಾಕ್ಕೊಂಡಿದ್ದೀನಿ. ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ನಾನು ಕುಂದನ್ ಸ್ಟೋನ್ಸ್ನ ಪಕ್ಕ ಇಡ್ತಾಯಿದ್ದೀನಿ. ಅದು ನೀಟಾಗಿ ಫಸ್ಟೇ ನಾನು ಗ್ಲೂ ಹಾಕಿರೋದ್ರಿಂದ ಅದು ಅಂಟ್ಕೊಳುತ್ತೆ ನೀಟಾಗಿ. ಪೆನ್ಸಿಲ್ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಕೈಯಲ್ಲಿ ಚಿಕ್ಕ ಚಿಕ್ಕ ಕುಂದನ್ ಸ್ಟೋನ್ಸ್ ಸಿಗಲ್ಲ, ಆ ಕಡೆ ಈ ಕಡೆ ಆಗುತ್ತೆ. ಅದಕ್ಕೆ ಪೆನ್ಸಿಲ್ ಟಿಪ್ಪಿಗೆ ಒಂದು ಚೂರು ಗ್ಲೂನ ಹಾಕ್ಕೊಂಡ್ರೆ ನೀಟಾಗಿ ತಗೊಂಡು ನೀಟಾಗಿ ಅದು ಪಕ್ಕ ಇಡ್ಬೋದು. ಸ್ಟೋನ್ಸು ಅವಾಗ ಗ್ಲೂ ಆಗಲ್ಲ. ಇದು ಒಂದು ಐಡಿಯಾ. ಸ್ಟೋನ್ಸ್ನ ಈಸಿಯಾಗಿ ಒಂದ್ರ ಪಕ್ಕ ಒಂದು ಪೇಸ್ಟ್ ಮಾಡ್ಬೋದು, ನಿಮಗೆ ಕಷ್ಟ ಆಗಲ್ಲ. ನೋಡಿ, ಇಷ್ಟು ನೀಟಾಗಿ ಅಲೈನ್ ಆಗ್ತಾಯಿದೆ. ಅದೇ ನೀವು ಕೈಯಲ್ಲಿ ಇಡೋಕ್ಕೆ ಹೋದರೆ ಆ ಕಡೆ ಈ ಕಡೆ ಆಗುತ್ತೆ, ಸ್ಟೋನ್ ಎಲ್ಲ ಗ್ಲೂ ಆಗುತ್ತೆ. ಅದೇ ಪೆನ್ಸಿಲ್ಗೆ ಒಂದು ಟಿಪ್ಪಿಗೆ ಒಂದು ಸ್ವಲ್ಪ ಗ್ಲೂ ಹಾಕ್ಕೊಂಡ್ರೆ ಸಾಕು, ಸ್ಟೋನ್ಸ್ ನೀಟಾಗಿ ಅದಕ್ಕೆ ಅಂಟ್ಕೊಳ್ಳುತ್ತೆ. ನೀವು ಈ ಥರ ಇಡ್ಬೋದು. ನೋಡಿ ಎಷ್ಟು ನೀಟಾಗಿ ಆಗ್ತಾಯಿದೆ. ಮಾಡೋವಾಗ ಸ್ವಲ್ಪ ನೀವು ಐಡಿಯಾ ಉಪಯೋಗಿಸಿದ್ರೆ ವರ್ಕ್ ಈಸಿ ಆಗುತ್ತೆ. ನೀವು ಜಾಸ್ತಿ ಪ್ರೆಷರ್ ಹಾಕಿನೂ ಪ್ರೆಸ್ ಮಾಡೋದು ಬೇಡ, ಆ ಗ್ಲೂಗೆ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ನಾನು ಮತ್ತೆ ಇನ್ನೊಂದು ಸರ್ಕಲ್ಲು ಗ್ಲೂ ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ ನಾನು ಮಿರರ್ಸ್ನ ಇಟ್ಕೊತಾ ಇದ್ದೀನಿ. ಇದು ಗ್ಲಾಸ್ದಲ್ಲ, ಮಾಮೂಲಿ ಫೈಬರ್ದು ಸಿಗುತ್ತೆ. ನಿಮಗೆ ಕುಂದನ್ ಸ್ಟೋನ್ಸ್ ಸಿಗೋ ಅಂಗಡಿಲೆಲ್ಲ ಈ ಥರ ಮಿರರ್ಗಳು ಸಿಗುತ್ತೆ, ಚಿಕ್ಕ ಚಿಕ್ಕ ಮಿರರ್ಸು ರೌಂಡ್ ಶೇಪ್ದು ನಾನು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಕುಂದನ್ ಸ್ಟೋನ್ಸೇ ಯೂಸ್ ಮಾಡಿ ಲೇಯರ್ ಮಾಡಿಬಿಟ್ಟು ಒಂದಾದ್ಮೇಲೆ ಒಂದು ಮಾಡ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಮಿರರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಮಿರರ್ ಯೂಸ್ ಮಾಡೋದು ಅಡ್ವಾಂಟೇಜ್ ಏನಂದರೆ, ನೀವು ದೀಪ ಹಚ್ಚಿದಾಗ ಅಥವಾ ಮಧ್ಯದಲ್ಲಿ ಕ್ಯಾಂಡಲ್ ಇಟ್ಟಿದಾಗ ಅದು ನಿಮಗೆ ರಿಫ್ಲೆಕ್ಟಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು ಮಿರರ್ಸ್ನ ಪಕ್ಕ ಜೋಡಿಸ್ತಾ ಇದ್ದೀನಿ. ನೋಡಿ, ಯಾವುದೇ ಆಗಲಿ ವರ್ಕ್ನ ನಾವು ಈಸಿ ಮಾಡಿಕೊಂಡಷ್ಟು ಬೇಗ ಮುಗಿಯುತ್ತೆ. ನೋಡಿ, ಅದಾದಮೇಲೆ ಮತ್ತೆ ಇನ್ನೊಂದು ಲೈನನ್ನು ಗ್ಲೂ ಹಾಕ್ಕೊಂಡು ಇವಾಗ ಮತ್ತೆ ನಾನು ಸ್ಟೋನ್ ಚೈನ್ನ ಇನ್ನೊಂದು ಲೇಯರಾಗಿ ನಾನು ಹಾಕ್ಕೊತಾ ಇದ್ದೀನಿ. ನೀವೇ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ. ಅದೇ ನೀವು ಕುಂದನ್ ಸ್ಟೋನ್ಸ್ನ ಇಡ್ತಾಯಿದ್ರೆ ನಿಮ್ಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಸುಮ್ಮನೆ ರಂಗೋಲಿ ಮಾಡಬೇಕಂತ ಮಾಡ್ತೀವಿ, ಬಟ್ ನೀವು ಈ ಥರ ನೀವು ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಲುಕ್ಕು ನೀಟಾಗಿ ಬರುತ್ತೆ. ಆ ಮಿರರ್ಗೆ ನೋಡಿ ಎಷ್ಟು ಹೈಲೈಟಾಗಿ ಕಾಣ್ತಾ ಇದೆ. ನೋಡಿ,
ನೀವು ಮಧ್ಯದಲ್ಲಿರೋ ಮೆಜರ್ಮೆಂಟು ನೀವು ಬೇಕಾದ್ರೆ ಸರ್ಕಲ್ಲು ಚಿಕ್ಕದಾಗೂ ತೊಗೋಬೋದು. ನಿಮ್ಮ ಮನೇಲಿ ಯಾವ ದೀಪ ಇದೆ ಅದನ್ನು ನೀಟಾಗಿ ಇಟ್ಕೊಂಡು ತೊಗೋಬೋದು. ಇವಾಗ ನಾನು ಸ್ವಲ್ಪ ದೊಡ್ಡ ದೊಡ್ಡ ಮಿರರ್ಸ್ನ ಫಸ್ಟು ನೋಡ್ಕೊಂಡಿದ್ದೀನಿ ಯಾವ ಪ್ಲೇಸಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅಂತ ನೋಡಿಕೊಂಡು ಇವಾಗ ನಾನು ಎಲ್ಲದಕ್ಕೂ ಗ್ಲೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಯಾವುದನ್ನು ಜೋರಾಗಿ ಪ್ರೆಸ್ ಮಾಡಬೇಡಿ, ಯಾಕಂದರೆ ಗ್ಲೂ ಸೈಡಿಂದ ಆಚೆ ಬಂದುಬಿಡುತ್ತೆ. ಆಚೆ ಬಂದಾಗ ಚೆನ್ನಾಗಿ ಕಾಣೋದಿಲ್ಲ ನೋಡೋಕ್ಕೆ. ಅದಕ್ಕೆ ಯಾವುದನ್ನು ಜಾಸ್ತಿ ಒತ್ತಿಬಿಟ್ಟು ಇಡೋಕ್ಕೆ ಹೋಗಬೇಡಿ, ಸುಮ್ಮನೆ ಹಾಗೆ ಲೈಟಾಗಿ ಪ್ಲೇಸ್ ಮಾಡಿ. ನೋಡಿ, ಈಗ ಅದ್ರ ಸುತ್ತಲೂ ನಾನು ಗ್ಲೂ ಹಾಕ್ಕೊಂಡಿದ್ದೀನಿ. ನಾನು ಮತ್ತು ಚೈನನ್ನ ಮೆಜರ್ಮೆಂಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಒಂದೊಂದೇ ನಾನು ಪ್ಲೇಸ್ ಮಾಡ್ತಾ ಬರ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ವರ್ಕು ಬೇಗ ಬೇಗ ಆಗುತ್ತೆ, ಈಸಿ ಆಗುತ್ತೆ. ನೀವು ನಾಳೆ ಹಬ್ಬ ಇದೆ ಅಂದರೆ ಇನ್ನೊಂದು 2 ಡೇಸ್ ಮುಂಚೆ ಆದರೂ ಮಾಡ್ಕೋಬೋದು. ಆ ಗ್ಲೂ ನಿಮಗೆ ಡ್ರೈ ಆದಮೇಲೆ ಕಾಣಲ್ಲ, ಫುಲ್ ಟ್ರಾನ್ಸ್ಪರೆಂಟ್ ಕಲರ್ ಆಗಿಬಿಡುತ್ತೆ. ನೋಡಿ, ಅದು ಆದಮೇಲೆ ನಾನು ಮಲ್ಟಿ ಕಲರ್ ಕುಂದನ್ ಸ್ಟೋನ್ಸ್ನ ಮತ್ತು ನಾನು ಇನ್ನೊಂದು ರೌಂಡ್ ಗ್ಲೂನ ಹಾಕ್ಕೊಂಡು ಪೆನ್ಸಿಲ್ಸ್ ಹೆಲ್ಪಿಂದ ನಾನು ಮಾಡ್ತಾಯಿದ್ದೀನಿ. ಈ ಥರ ನೀವೊಂದು ಕಾರ್ಡ್ಬೋರ್ಡ್ಗೆ ಇಟ್ಕೊಂಡ್ಬಿಟ್ರೆ ನಿಮಗೆ ಶೀಟ್ ಆ ಕಡೆ ಈ ಕಡೆ ಮೂವ್ ಆಗೋಲ್ಲ. ಇಲ್ಲಾಂದರೆ OHP ಶೀಟು ಸ್ವಲ್ಪ ಜಾರುತ್ತಲ್ಲ, ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಈ ಥರ ನೀವೊಂದು ರೊಟ್ಟಿಗೆ ಸ್ಟಿಕ್ ಮಾಡಿಬಿಟ್ರೆ ಅದು ಹಂಗೆ ಇರುತ್ತೆ, ನೀವು ನೀಟಾಗಿ ವರ್ಕ್ನ ಮಾಡ್ಕೋಬೋದು. ನೋಡಿ, ಮುಗೀತಾ ಇದೆ. ಪೂರ್ತಿ ಕಂಪ್ಲೀಟ್ ಆದಮೇಲೆ ಹಿಂಗೆ ಕಾಣುತ್ತೆ. ನನ್ನ ಆ ದೊಡ್ಡ ದೊಡ್ಡ ಮಿರರಲ್ಲಿ 4 ಹೋಲ್ ಇತ್ತಲ್ವ, ಆ ಹೋಲ್ನ ನಾನು ಕ್ಲೋಸ್ ಮಾಡೋಕ್ಕೆ ಚಿಕ್ಕ ಚಿಕ್ಕ ಪರ್ಲ್ನ ನಾನು ಅಲ್ಲಿ ಗ್ಲೂ ಹಾಕ್ಬಿಟ್ಟು ಪೇಸ್ಟ್ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಒಂದು ಕುಂದನ್ ಸ್ಟೋನ್ ಇಡ್ತೀನಿ, ಡಾರ್ಕ್ ಕಲರ್ ಯಾವುದಾದ್ರೂ ಹೈಲೈಟಾಗಿ ಕಾಣಲಿ ಅಂತ ಅಷ್ಟೇ. ನೋಡಿ, ನಾನು ಗ್ರೀನೂ ಒಂದು ಇಡ್ತೀನಿ, ಇನ್ನೊಂದು ಡಾರ್ಕ್ ಕಲರು ಇಡ್ತೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದು ಮಾಡ್ಕೋಬೋದು. ಇಲ್ಲಿ ಒಂದು ಡಾರ್ಕ್ ಕಲರ್ ಇಡ್ತೀನಿ. ನೋಡಿ, ಯಾವ್ದು ಚೆನ್ನಾಗಿ ಕಾಣುತ್ತೋ ಅದು ಕಂಪ್ಲೀಟ್ ಆಗಿದೆ. ಈಗ ನಾನು ಇಲ್ಲಿ ಮಿರರ್ನ ಇಡ್ತೀನಿ. ಇದು ಗ್ಲಾಸೇ, ಇದು ಮಾಮೂಲಿ ಚಿಕ್ಕದು ಸ್ಕ್ವಯರ್ ಮಿರರ್ನ ಪ್ಲೇಸ್ ಮಾಡ್ತಾಯಿದ್ದೀನಿ. ಈ ಥರ ನೀವು 2 ಮಾಡಿಕೊಂಡು 2 ದೀಪನ ಇಟ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ನೀವು ಮಧ್ಯದಲ್ಲಿ ಇದೆಯಲ್ಲ, ಅಲ್ಲಿಗೆ ಬೇಕಾದರೆ ಕಲರ್ ಕೂಡ ಮಾಡ್ಕೋಬೋದು, ಡಾರ್ಕ್ ಕಲರ್ಸು. ನಾನು ಆ ಮಿರರ್ ಮೇಲೆ ತಿಲ್ಕ ಶೇಪಿಂದು ವೈಟ್ ಕುಂದನ್ ಸ್ಟೋನ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಜಸ್ಟ್ ಹೈಲೈಟ್ ಮಾಡೋಕ್ಕಷ್ಟೇ. ನೋಡಿ,
ನೀವು ಒಂದೊಂದು ಸ್ಟೆಪ್ ಮಾಡ್ತಾ ಮಾಡ್ತಾ ಇದು ಲುಕ್ಕು ಚೆನ್ನಾಗಿ ಕಾಣ್ತಾ ಇದೆ, ಹೈಲೈಟಾಗಿ ಕಾಣ್ತಾ ಇದೆ ನೋಡಿ. ಫೈನಲ್ ಲುಕ್ ಈ ಥರ ಬರುತ್ತೆ. ಆಮೇಲೆ ನೀವು ರೌಂಡ್ ಎಲ್ಲಿಗೆ ಡಿಸೈನ್ ಎಂಡ್ ಆಗಿದೆ ಅಲ್ಲಿಗೆ ನೀವು ಕಟ್ ಮಾಡಿಕೊಂಡ್ರೆ ರಂಗೋಲಿ ರೆಡಿ ಆಗುತ್ತೆ. ಈ ಥರ ದೀಪ ಹಚ್ಕೋಬೋದು. ಥ್ಯಾಂಕ್ ಯು.